ಚಂದ್ರ. ಪರಮೇಶ್ವರನ ಅನುಗ್ರಹವಿಲ್ಲದೆ ಹೋದರೆ ಈ ಶರೀರವೇ ವ್ಯರ್ಥ. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದರೆ ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಏಕೆ ಅಂತಂದರೆ ತ್ಯಾಗ ಮಾಡಿದವರನ್ನೇ ಈ ಲೋಕದಲ್ಲಿ ಎಲ್ಲರೂ ಗೌರವಿಸ್ತಾರೆ. ಅಂತಹ ತ್ಯಾಗವನ್ನು ಚಂದ್ರನು ಮಾಡಿರುವನು. ಚಂದ್ರನು ನಮಗೆ ಬಹಳ ಸುಂದರವಾಗಿ ಕಂಡರೂ ಕ್ಷೀಣಿಸ್ತಾನೆ. ಪ್ರತಿದಿನವೂ ಒಂದೊಂದು ಕಲೆಯನ್ನು ಕಳೆದುಕೊಳ್ತಾನೆ. ಅದನ್ನು ದೇವತೆಗಳಿಗೆ ಕೊಡ್ತಾನೆ. ಅಗ್ನಿ, ವಾಯು, ಸೂರ್ಯ, ದಿಕ್ಪಾಲಕರು ಸಹ ಚಂದ್ರನಿಂದ ಕಾಂತಿಯನ್ನು ತೆಗೆದುಕೊಂಡು ನಮಗೆ ಕೊಡ್ತಾರೆ. ಹೇಗೆ ಅಂತಂದರೆ ಸೂರ್ಯನ ಕಾಂತಿ ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರನ ಕಾಂತಿ ನಮ್ಮ ಮೇಲೆ ಬೀಳುತ್ತೆ. ಚಂದ್ರನಲ್ಲಿ ಅಮೃತ ಕಿರಣಗಳು ಇಲ್ಲದೆ ಹೋಗಿದ್ದರೆ ಗಿಡ ಮರಗಳು ಬೆಳೀತಾ ಇರಲಿಲ್ಲ, ನಮಗೂ ಜೀವಕಳೆ ಇರ್ತಾ ಇರಲಿಲ್ಲ. ಚಂದ್ರನು ಭೂಮಿಯ ಸುತ್ತಲೂ ಸುತ್ತುತ್ತೆ. ಹಾಗೆ ಸುತ್ತುವಾಗ ಚಂದ್ರನ ಕಾಂತಿಯು ಸ್ವಲ್ಪ ಭಾಗ ಕಾಣುವುದಿಲ್ಲ. ಅದನ್ನೇ ಪುರಾಣಗಳಲ್ಲಿ ಕ್ಷೀಣಿಸುವುದು ಅಂತ ಅಂದಿದ್ದಾರೆ. ಆ ರೀತಿಯಾಗಿ ಭೂಮಿಯ ಸುತ್ತಲೂ ಸುತ್ತುತ್ತಿರುವಾಗ ವಾಯು, ಅಗ್ನಿ, ನೀರು ಹೀಗೆ ಎಲ್ಲದರ ಮೇಲೆ ಚಂದ್ರನ ಕಾಂತಿಯು ಬೀಳುತ್ತೆ. ಅದನ್ನೇ ಎಲ್ಲ ದೇವತೆಗಳಿಗೂ ಕೊಟ್ಟನು ಅಂತ ಹೇಳಿ ಪುರಾಣದಲ್ಲಿದೆ. ಹೀಗೆ ಚಂದ್ರನು ತನ್ನ ಕಾಂತಿಯನ್ನು ಎಲ್ಲರಿಗೂ ಕೊಟ್ಟು ತಾನು ಒಂದೇ ಕಲೆಯಿಂದ ಶೋಭಿಸ್ತಾನೆ. ಅದನ್ನೇ ನಿತ್ಯಕಳ ಅಂತ ಅನ್ನುತ್ತಾರೆ. ಅದು ಅಮಾವಾಸ್ಯೆಯ ದಿನ. ನಿತ್ಯಕಳಾ ಶಿಖಾರೂಪ ಶ್ರೀಕಂಠಾರ್ಧ ಶರೀರಿಣಿ ಅನ್ನುವಂತಹ ಮಂತ್ರವೂ ಸಹ ಲಲಿತಾ ಸಹಸ್ರನಾಮದಲ್ಲಿದೆ.